ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಆದರ್ಶ್ ಟ್ರೆಂಡ್ಸ್. ಇದು ಸಂಕ್ರಾಂತಿ ಹಬ್ಬ ಭೋಗಿ ದಿನದ ವಿಡಿಯೋ. ಇದು ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಹನ್ವಿಗೆ ಭೋಗಿ ಹಣ್ಣು ಅಂತ ಕರೀತಾರಲ್ಲ, ಭೋಗಿ ದಿನ ಮಕ್ಕಳಿಗೆ ಬಾರೆಹಣ್ಣು ಅಂತ ಕರಿತೀವಲ್ವ ನಾವು ಕನ್ನಡದಲ್ಲಿ. ಅದನ್ನು ಹೂವು ಮತ್ತು ಕಾಯಿನ್ಸು, ₹1 ಕಾಯಿನ್ಸು ಎಲ್ಲ ಹಾಕಿಬಿಟ್ಟು ಮಕ್ಕಳು ಆರೋಗ್ಯವಾಗಿರಲಿ ಅಂತೇಳ್ಬಿಟ್ಟು ಅದನ್ನು ಹಾಕ್ತಾರಂತೆ. ಸೊ ಇದು ಆಂಧ್ರದಲ್ಲಿ ತುಂಬ ಫೇಮಸ್ಸು ಈ ಹಣ್ಣು ಹಾಕೋದು. ಕರ್ನಾಟಕದಲ್ಲಿ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅಲ್ವಾ. ಸೊ ನಮ್ಮ ಹಸ್ಬೆಂಡ್ ಅವ್ರದ್ದು ಆಂಧ್ರ ಆಗಿರೋದ್ರಿಂದ ಕೆಲವರು ನಮ್ಮ ಕಮ್ಯುನಿಟಿಲಿ ಆಂಧ್ರ ಫ್ರೆಂಡ್ಸು ಕೂಡ ಇದ್ದಾರೆ. ಅವರು ಕೂಡ ನಂಗೆ ಸಜೆಸ್ಟ್ ಮಾಡಿದರು. 1 ವರ್ಷದಲ್ಲಿ ಹಾಕಿರಲಿಲ್ಲ ಇವಳಿಗೆ. ಅದಾದ ನಂತರ 3 ವರ್ಷದಲ್ಲಿ ಸ್ಟಾರ್ಟ್ ಮಾಡಬೇಕು. ನಾವು ಕೂಡ ಸಂಕ್ರಾಂತಿ ಹಬ್ಬದ ದಿನ ಹಾಕಿದ್ವಿ ಅವಳಿಗೆ ಭೋಗಿ ಹಣ್ಣು ಹಾಕಿದ್ದು. ಅದು ಹಾಕಿದರೆ ತುಂಬ ಒಳ್ಳೆಯದಂತೆ. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ಥರ ಏನೂ ಬರೋದಿಲ್ಲವಂತೆ. ಅದಕ್ಕೆ ಹಾಕಿದ್ದು. ನೋಡಿ ಈ ಥರ ಇಲ್ಲೇ ಸ್ವಲ್ಪ ಜನನ ಕರೆದ್ಬಿಟ್ಟು, ಒಂದು 4 ಜನ ಅಷ್ಟು ಕರೆದ್ಬಿಟ್ಟು ಹನ್ವಿಗೆ ಮತ್ತು ನನ್ನ ಜೊತೆ ಆರತಿ ಬೆಳಗ್ತಿದ್ದಾರೆ ಅಲ್ವಾ, ಆ ಅಕ್ಕ ಮಗ ಈ ಕಡೆ ಕೂತಿರೋದು, ಅವನಿಗೂ ಸಹ ಇಬ್ಬರಿಗೂ ಸೇರಿಸಿ ಕೂರಿಸ್ಬಿಟ್ಟು ಹಾಕಿದ್ವಿ. ಅದನ್ನು ಸಿಂಪಲ್ ಪ್ರೊಸೀಜರು. ಅದರಲ್ಲಿ ಕಾಯಿನ್ಸ್ ಫಸ್ಟು ಗಣಪತಿ ಪೂಜೆ ಮಾಡಿಬಿಟ್ಟು ಗಣಪತಿ ವಿಗ್ರಹನಿಟ್ಟು ಪಕ್ಕದಲ್ಲಿ ಗಣಪತಿಗೆ ಆ ಭೋಗಿ ಹಣ್ಣನ್ನು ಹಾಕಿ, ಬಾರೆಹಣ್ಣು, ಚೆಂಡು ಹೂವು ಬರುತ್ತೆ ಅಲ್ವಾ, ಚೆಂಡು ಹೂವು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಯಿನ್ಸ್ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಹಾಕಬೇಕು ತಲೆ ಮೇಲೆ. ಫಸ್ಟು ತಾಯಿ ಹಾಕ್ಬಿಟ್ಟು ಅದಾದ ನಂತರ ಉಳಿದಿರೋರು ಹಾಕ್ತಾರಂತೆ. ಅದಾದ ನಂತರ ಕೊನೆಯದಾಗಿ ಈ ಥರ ಆರತಿ ಬೆಳಗಿದ್ವಿ ನಾವು. ಒಳ್ಳೆಯದು ಅಂತ ಅನಿಸಿದರೆ ಯಾವುದಾದ್ರೂ ಆಗಿರ್ಬೋದು. ನಮ್ಮ ಹಿರಿಯರು ಮಾಡಿದ್ದಾರೆ, ಮಾಡಿಲ್ಲ ಅಂತ ನಾನು ಅಷ್ಟು ಕನ್ಸಿಡರ್ ಮಾಡೋದಿಲ್ಲ. ನನಗೆ ಒಳ್ಳೆಯದು ಅಂತ ಯಾರಾದರೂ ಹೇಳಿದರೆ ಸಾಕು, ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ನೋಡಿ, ಹನ್ವಿಗೂ ಸಹ ಒಳ್ಳೆಯದಾಗುತ್ತೆ ಅಂತ ಅಂದರೆ ಯಾಕೆ ಮಾಡಬಾರ್ದು ಹೇಳಿ, ಅದಕ್ಕೋಸ್ಕರ ಹನ್ವಿಗೂ ಕೂಡ ಮಾಡಿದ್ದು. ಅದಾದ ನಂತರ ನಮ್ಮ ಕಮ್ಯುನಿಟಿಲೇ ಭೋಗಿ ಸೆಲೆಬ್ರೇಷನ್ ಇತ್ತು. ಈ ಥರ ಭೋಗಿ ಎಲ್ಲ ಬೆಂಕಿ ಹಚ್ಬಿಟ್ಟು ಈ ಥರ ಅದರೊಳಗಡೆ ನಾರ್ತ್ ಇಂಡಿಯನ್ಸು ತುಂಬ ಇದ್ದಾರೆ ಅಲ್ವಾ, ಅವರು ಕಲ್ಚರಲ್ಲಿ ಈ ಥರ ಅದರೊಳಗಡೆ ಕಡಲೆ ಬೀಜ ಮತ್ತು ಪಾಪ್ಕಾರ್ನು ಇದೆಲ್ಲವೂ ಸಹ ಆ ಭೋಗಿ ಉರಿಯಲ್ಲಿ, ಆ ಬೆಂಕಿಯಲ್ಲಿ ಹಾಕ್ತಾಯಿದ್ರು ಅವರು. ಈ ಥರ ಒಂದೊಂದು ಗ್ಲಾಸಲ್ಲಿ ಕೊಟ್ಟಿದ್ರು ನಮಗೂ ಕೂಡ ಹಾಕೋದಿಕ್ಕಂತ. ನಾವು ಸಹ ಅದನ್ನು ಹಾಕ್ಬಿಟ್ಟು ಸುತ್ತಲೂ ಕೂಡ ಒಂದು ರೌಂಡ್ ಹಾಕಿ ಕೈ ಮುಗಿದ್ವಿ. ನಮ್ಮ ಸೈಡು ಭೋಗಿ ಹಬ್ಬ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದಿಲ್ಲ ಅಲ್ವಾ. ನಾರ್ತ್ ಇಂಡಿಯನ್ಸು ಕೂಡ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹನ್ವಿ ನೋಡಿ ಎಷ್ಟು ಚೆನ್ನಾಗಿ ಕೈ ಮುಗಿತಿದ್ದಾಳೆ. ಅದಾದ ನಂತರ ಎಲ್ಲರೂ ಸಹ ಅವ್ರವ್ರ ಕಲ್ಚರಲ್ಲಿ ನೋಡಿ ಈ ಥರ ನೀರು ಹಾಕ್ಬಿಟ್ಟು ಆರತಿನ ತೊಗೊಂಬಿಟ್ಟು ಕೂಡ ಕೆಲವರು ಈ ಥರ ನೀರು ಬಿಟ್ಕೊತಾ ಆರತಿ ಬೆಳಗ್ತಾಯಿದ್ರು ಭೋಗಿ ಇದಕ್ಕೆ. ತೆಲುಗಲ್ಲಿ ಬಂದುಬಿಟ್ಟು ಭೋಗಿ ಮಂಟಲು ಅಂತ ಕರೀತಾರೆ ಅಲ್ವಾ. ಸೊ ತೆಲುಗವರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಸಹ. ಇಲ್ಲೆಲ್ಲರೂ ಕೂಡ ಕೆಲವರು ನನಗೆ ಅವರೇ ಫ್ರೆಂಡ್ಸ್ ಇದ್ದಾರೆ ತುಂಬ ಜನ. ನಮ್ಮ ಕನ್ನಡದವರು ತುಂಬ ಕಡಿಮೆ ಅಂತ ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ಒಂದು ಫ್ಯಾಮಿಲಿ ಏನೋ ಇದೆ ಅಷ್ಟೇ, ಅಷ್ಟು ಬಿಟ್ಟರೆ ತುಂಬ ನಾರ್ತ್ ಇಂಡಿಯನ್ಸೇ ಜಾಸ್ತಿ ಇದ್ದಾರೆ. ಅದಾದ ನಂತರ ಇದು ಬಂದುಬಿಟ್ಟು ದೇವಸ್ಥಾನದಲ್ಲಿ ಹಬ್ಬದ ದಿನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಮ್ಮ ಮನೆಗೆ ಹತ್ರದಲ್ಲಿರ್ತಕ್ಕಂಥ ದೇವಸ್ಥಾನನೇ. ಗಣಪತಿನ ನೋಡಿ, ಇದು ಮಣಿ ಬರುತ್ತೆ ಅಲ್ವಾ, ಕಲರ್ ಮಣಿ, ಆ ಮಣಿಯಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಿಮಗೂ ಸಹ ಹಾಗೆ ಒಂದು ಕ್ಲಿಪ್ನ ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋನ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ವೈಕುಂಠ ಏಕಾದಶಿಗೆ ನಮ್ಮ ಮನೆ ಹತ್ತಿರದಲ್ಲೇ ಇರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಯವ್ರನ್ನ ದೇವಸ್ಥಾನದಲ್ಲಿ ಈ ಥರ ಡೆಕೋರೇಟ್ ಮಾಡಿದರು. ಆರ್ಟಿಫಿಷಿಯಲ್ ಆಗಿ ಮಾಡಿರೋದು, ಇದು ರಿಯಲ್ ವಿಗ್ರಹ ಇಲ್ಲ ಅಲ್ಲಿ. ಅದಾದ ನಂತರ ಅಲ್ಲಿ ಕೆಲವೊಂದು ಸೆಲೆಬ್ರೇಷನ್ಸು ಸಹ ಇತ್ತು. ಈ ಥರ ಭರತನಾಟ್ಯ ಡ್ಯಾನ್ಸ್ ಎಲ್ಲ ಕೂಡ ಮಾಡಿದರು ಮಕ್ಕಳು. ಇವರೆಲ್ಲರೂ ಸಹ ಇವ್ರ ಬ್ಯಾಚು ತಿರುಪತಿಯಲ್ಲಿ ಭರತನಾಟ್ಯ ನಡೀತಿರುತ್ತೆ ಅಲ್ವಾ ಲೈವು, ಅಲ್ಲೂ ಕೂಡ ಇವರು ಪಾರ್ಟಿಸಿಪೇಟ್ ಮಾಡಿದಾರಂತೆ. ಅವರು ಇಲ್ಲೂ ಸಹ ಪಾರ್ಟಿಸಿಪೇಟ್ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು.
ಇದಿಷ್ಟು ಸಹ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿದ್ರು ಅಲ್ವಾ, ಅದನ್ನು ಸಹ ನಿಮಗೆ ತೋರಿಸಿದ್ದೀನಿ. ಅದಾದ ನಂತರ ಸಂಕ್ರಾಂತಿ ಹಬ್ಬ ಭೋಗಿ ದಿನ ಯಾವ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ಸೊ ನೀವು ಸಹ ಅಷ್ಟೇ, ನಿಮಗೆ ವರ್ಷ ನಿಮ್ಮ ಹಿರಿಯರು ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ನಿಮಗೆ ಒಳ್ಳೆಯದು ಅಂತ ಯಾರಾದರೂ ಹೇಳಿದರೆ ಸಾಕು, ನೀವು ಕೂಡ ಮಾಡೋದಕ್ಕೆ ಟ್ರೈ ಮಾಡಿ. ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಅಂತ ಅಂದರೆ ಯಾರಿಗಾದರೂ ಖುಷಿನೇ ಅಲ್ವಾ. ಸೊ ಇಷ್ಟು ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.